ಮಾರ್ನಿಂಗ್ ಸರ್, ಕ್ರೈಮಿಂದ ಅಶೋಕ್ ಮಾತಾಡ್ತಾ ಇರೋದು. ಹೇಳ್ರಿ ಅಶೋಕ್. ಭಾರ್ಗವದು ಸೂಸೈಡ್ ಕೇಸ್ದು ಕೆಲವೊಂದು ಎವಿಡೆನ್ಸ್ ಸಿಕ್ಕಿದೆ. ಅವ್ನು ಬರ್ದಿರೋ ಡೆತ್ ನೋಟು ಆಮೇಲೆ ಎದುರುಗಡೆ ಮನೆ CCTV ಫುಟೇಜ್ ಚೆಕ್ ಮಾಡಿದಾಗ ಯಾರೋ ಒಬ್ಬ ಹುಡುಗ ಬಂದೋಗಿದ್ದಾನೆ ಸರ್. ಯಾರು ಅಂತ ನೋಡ್ಕೊಂಡು ಸ್ಟೇಷನ್ ಕರ್ಕೊಬರ್ರಿ, ನಾನು ಬರ್ತಾ ಇದ್ದೀನಿ ಅಂದವೆ ಸರ್. ಮತ್ತೆ ಇನ್ನೊಂದು, ಈ ಭಾರ್ಗವ್ಗೆ ಡೆತ್ ಆಗಿದ್ದಿನ 5 ಸಲ ಬ್ಯಾಕ್ ಟು ಬ್ಯಾಕ್ ಒಂದು ನಂಬರಿಂದ ಕಾಲ್ ಬಂದಿದೆ ಸರ್. ಎಲ್ಲ ಮಿಸ್ ಕಾಲ್ ಆಗಿದೆ. ಅದು ಯಾರಂತ ವಿಚಾರಿಸಿದಾಗ ಯಾರೋ ದೀಕ್ಷಿತ್ ಅಂತ ಗೊತ್ತಾಯ್ತು ಸರ್. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ದ. ಕರೆಸಿ ಸ್ಟೇಷನ್ಗೆ. ಗುಡ್ ಮಾರ್ನಿಂಗ್ ಸರ್. ಮಿಸ್ಸಿಂಗ್ ಕೇಸ್ ಫಾಲೋ ಮಾಡ್ತಾ ಇದ್ದೀರೇನ್ರಿ? ಫಾಲೋ ಮಾಡ್ತಾ ಇದೀವಿ ಸರ್. ಅಚ್ಚೈನ್ ಕದ್ದರ್ ಸಿಕ್ಕಿದ್ರೇನ್ರಿ? ಸಿಕ್ಕಿದಾರ. ಬಡ್ಡಿ ಮಕ್ಕಳು ಇಲ್ಲೇ ಕುಂಡಿಸಿದೀನಿ ಸರ್. ಒಳ್ಳೆ ಎಲ್ಲ ಟ್ಯಾಬ್ಲೆಟ್ ತರಿಸ್ರಿ. ಓಕೆ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಶೋಕ್. ರಾತ್ರಿಯಿಂದ ಸ್ವಲ್ಪ ರೀ ಅಶೋಕ್, ಆ ಭಾರ್ಗವ್ ಸೂಸೈಡ್ ಕೇಸಲ್ಲಿ ಅವನು ಯಾರೋ ಮನೆಗೆ ಬಂದಿದ್ದ ಅಂತ ಹೇಳಿದ್ರಲ್ಲ, ಕರ್ಸಿದ್ರ? ಹಾಂ ಸರ್, ಬಂದಿದ್ದಾನೆ, ಇಲ್ಲೇ ಕೂತಿದ್ದಾನೆ ಸರ್. ಆ ಭಾರ್ಗವ್ಗೆ 5 ಸಲ ಕಾಲ್ ಮಾಡೋದು ಅವನೇನೆ ಸರ್. ಕರೆಸ್ರಿ ಅವನ್ನ. ರೀ ಚಂದ್ರು, ಕರೀರಿ ಅವನ್ನ. ಹಾಂ ಸರ್, ಕಳಿಸ್ತೀನಿ. ಏಯ್ ಕರಿತಾ ಇದ್ದಾರೆ ನೋಡಿ ಒಳಗಡೆ. ಏಯ್ ಜುಟ್ಟು, ನಿನಗೆ ಹೇಳ್ತಾ ಇರೋದು, ಕರಿತಾ ಇದ್ದಾರೆ ನೋಡಿ ಒಳಗಡೆ. ಏಯ್ ಬರ ಇಲ್ಲಿ. ಏನೋ ನಿನ್ನ ಹೆಸರು? ಸರ್ ನನ್ನ ಹೆಸರು ದೀಕ್ಷಿತ್ ಅಂತ. ಮನೇಲಿ ಯಾರ್ಯಾರಿದ್ದಾರೆ? ಅಪ್ಪ ಅಮ್ಮ ಮತ್ತೆ ನಾನು ಸರ್. ಏನು ಮಾಡ್ತಾರೆ? ಸರ್ ನಮ್ಮ ಅಪ್ಪ ಗೌರ್ಮೆಂಟ್ ಸ್ಕೂಲ್ ಟೀಚರು, ಮತ್ತೆ ಅಮ್ಮ ಹೌಸ್ ವೈಫು ಸರ್. ಸಂಜೆ ಹೊತ್ತು ಸಂಗೀತ ಕ್ಲಾಸ್ ಹೇಳ್ಕೊಡ್ತಾರೆ ಸರ್ ಮನೇಲಿ. ನೀನೇನು ಮಾಡ್ತಾ ಇದೀಯಾ? ಸರ್ ನಾನು ನಿವಾ ಸಾಫ್ಟ್ವೇರ್ ಟೆಕ್ನಾಲಜೀಸ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಡೆತ್ ಆದ್ನಲ್ಲ, ಅವನ ಹೆಸರು ಭಾರ್ಗವ್. ಹೇಗೆ ಪರಿಚಯ? ಅವ್ನು ನನ್ನ ಕ್ಲೋಸ್ ಫ್ರೆಂಡು ಸರ್. ಅವನೇನು ಮಾಡ್ತಾ ಇದ್ದ? ಸರ್ ಅವ್ನು ರೀಸೆಂಟಾಗಿ ಎಲ್ಲೂ ಕೆಲಸ ಮಾಡ್ತಿರ್ಲಿಲ್ಲ ಸರ್. ಎಲ್ಲೇ ಕೆಲಸಕ್ಕೆ ಹೋದ್ರೂ ಒಂದು 15-20 ದಿನ ಕೆಲಸ ಮಾಡೋನು, ಬಿಟ್ಬಿಡೋನು ಸರ್. ಮಾತ್ರೆ ಬಂತೇನ್ರಿ? ಕ್ಲೋಸ್ ಫ್ರೆಂಡ್ಸ್? ಹೌದು ಸರ್. ಸರ್ ಬೋಳಿ ಮಗನೇ, ಅವನ್ನ ಕೊಲೆ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಂದು ನಮ್ಮ ಹತ್ರ ನಾಟಕ ಆಡ್ತಾ ಇದೀಯಾ? ಏನು ಮಾತಾಡ್ತಾ ಇದ್ದೀರಾ ಸರ್ ನೀವು? ನನ್ನ ಫ್ರೆಂಡು ಸರ್ ಅವನು. ಅವನೇ ಸರ್ ನಾನು ಕೊಲೆ ಮಾಡಲಿ? ನನ್ನ ಮಗನೇ ವಾಯ್ಸ್ ರೈಸ್ ಮಾಡ್ತೀಯ ಸಾಹೇಬ್ರ ಮೇಲೆ. ಅವ್ರೇನು ಕೇಳ್ತಾರೆ ತಿಕ್ಕಾ ಮುಚ್ಕೊಂಡು ಆನ್ಸರ್ ಮಾಡ್ಬೇಕು ನೀನು. ಏನ್ರಿ ಅಶೋಕ್ ಇದು? ಫ್ರೆಂಡ್ಸು ಅನ್ಕೊಂಡು ಒಬ್ರೊಬ್ರು ಕೊಲೆ ಮಾಡ್ಕೊಳ್ಳೋ ಕಾಲ ಬಂತಲ್ಲ. ಫ್ರೆಂಡ್ ಜೊತೆ ಕಳಿಸ್ಬೇಕಾದ್ರೆ ಎತ್ತೋ ಹಿಂದೆ ಮುಂದೆ ನೋಡೋ ಪರಿಸ್ಥಿತಿ ಬಂದಿದೆ. ನಿಜ ಹೇಳೋ, ಕೊಲೆ ಯಾಕೆ ಮಾಡ್ದೆ? ಇಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಹೇಯ್, ಕೊಲೆ ಯಾಕೆ ಮಾಡ್ದೆ? ನಾನು ಕೊಲೆ ಮಾಡಿಲ್ಲ ಸರ್. ಹೇಯ್ ಹೇಳೋ. ನಾನು ಕೊಲೆ ಮಾಡಿಲ್ಲ ಸರ್. ಮಾಡಿಲ್ವಾ? ನೋಡ ಇಲ್ಲಿ ನೋಡು, ಏನೋ ಸ್ಕೆಚ್ ಹಾಕಿ ಅವನಿಗೆ ಪದೇ ಪದೇ ಫೋನ್ ಮಾಡಿದ್ಯಾ. ಅವನ್ ಫೋನ್ ತೆಗ್ದಿಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಹೋಗಿದ್ಯಾ. ಇಲ್ಲಿ ನೋಡು, ಕೊಲೆ ಮಾಡ್ಬಿಟ್ಟು ಗಾಬರಿಯಿಂದ ಹೇಗೆ ಆಚೆ ಬರ್ತಾ ಇದೆಯಾ ನೋಡು. ಕೊಲೆ ಮಾಡಿ ಈಗ ನಾನು ಕೊಲೆನೇ ಮಾಡಿಲ್ಲ ಅಂತ ನಾಟಕ ಆಡ್ತಾ ಇದೀಯಾ. ಲೋಫರ್ ನನ್ನ ಮಗನೇ. ನೀವು ನೋಡಿ ನಿಜ ಸರ್, ಆದ್ರೆ ನೀವು ಅನ್ಕೊಳ್ತಾ ಇರೋದು ತಪ್ಪು. ಅಂದ್ರೆ ನಾನು ಅನ್ಕೋತಾರೆ ತಪ್ಪು. ಅಶೋಕ್, ಇಂಥ ನನ್ನ ಮಕ್ಕಳಿಗೆ ಎಷ್ಟು ಜನ ನೋಡಿಲ್ಲ ರೀ ನಾವು. ನಿಜ ಬೊಗಳೋ, ನಿಜ ಹೇಳಿಲ್ಲ ಅಂದ್ರೆ ನಮ್ಮ ಸ್ಟೈಲ ರಿಪೇರಿ ಮಾಡಿ ಬಾಯ್ ಬಿಡಿಸ್ಬೇಕಾಗುತ್ತೆ. ಮಾತಾಡು ಸರ್. ಹಲೋ ಮಾತ್ರ ಸರ್. ಸರ್ ನನ್ನ ಕಂಪನಿ ಕಡೆಯಿಂದ ನನಗೆ ಕ್ರಿಕೆಟ್ ಮ್ಯಾಚಿಗೆ ಫ್ರೀ ಟಿಕೆಟ್ ಸಿಕ್ಕಿತ್ತು ಸರ್. ನಾನು ಭಾರ್ಗವ್ ಇಬ್ಬರು ಕ್ರಿಕೆಟ್ನ ತುಂಬ ಫಾಲೋ ಮಾಡ್ತಾ ಇದ್ವಿ ಸರ್. ಅದಕ್ಕೆ ಅವನು ಜೊತೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವನು ಎಷ್ಟು ಸಲ ಫೋನ್ ಮಾಡಿದೆ ಸರ್. ಅವನು ಎಷ್ಟು ಸಲ ಫೋನ್ ಮಾಡಿದ್ರೆ ತೆಗಿತಾ ಇರಲಿಲ್ಲ. ಅದಕ್ಕೆ ನಾನು ಅವ್ರ ಮನೆಗೆ ಹೋದೆ ಸರ್, ಅವನ್ನ ಕರ್ಕೊಂಡು ಹೋಗೋಣ. ಲೋ ಭಾರ್ಗವ್, ಏ ಭಾರ್ಗವ್, ಇಲ್ಲ ಅದ ಮ್ಯಾಚಿಗೆ ಬೇರೆ ಟೈಮ್ ಆಯಿತು. ಭಾರ್ಗವ್, ಏನು ಮಾಡ್ತಿದ್ಯಾ? ಬಾಗಿಲಿಗೆ ಒಂದು ನಿಮಿಷ ನನ್ನ ಮಾತು ಕೇಳಿಲ್ಲ. ಭಾರ್ಗವ್, ಏಯ್ ಇಳಿಯ ಕೆಳಗೆ. ನನ್ನ ಮಾತು ಕೇಳಿಲ್ಲ, ಕೆಳಗೆ ಬಿಡೋ ಮಗ.
ಏನೋ ನಿಂದು ಯಾಕೋ ಹಿಂಗ್ ಮಾಡ್ತಿದ್ಯಾ? ಬುದ್ಧಿ ಇಲ್ವೇನೋ ನಿಂಗೆ? ಏನೋ ಇದೆಲ್ಲ ಮನೇಲಿ? ಅಪ್ಪ ಅಮ್ಮ ಮನೇಲಿ ಇಲ್ವೇನೋ? ನಿನ್ನ ಹತ್ರನೇ ಕೂಡ ಮಾತಾಡ್ತಿರೋದು. ಮಾತಾಡಕ್ ಏನಿಲ್ಲ ಮಗ, ಎಲ್ಲ ಮುಗ್ದೋಯ್ತು. ನನ್ ಬದುಕಿರೋದೇ ತೊಂದ್ರೆ ಕಣ. ಸಾಯೋ ಅಂತದ್ದೇನೋ ಆಯ್ತು? ಸಾಯೋದೆಲ್ಲ ಅಷ್ಟಿದೀನ ನಿಂಗೆ? ಇಲ್ಲ ಕಣ, ಲೈಫಲ್ಲಿ ಸೋತೋಗ್ಬಿಟ್ಟಿದ್ದೀನಿ. ಈ ವಯಸ್ಸಿಗೆ ಒಳ್ಳೆ ಮಗ ಅನ್ಸ್ಕೊಂಡಿಲ್ಲ. ಕೈ ತುಂಬ ಸಾಲ ಮಾಡ್ಕೊಂಡಿದ್ದೀನಿ, 20 ಲಕ್ಷ. ಈ ಹಾಳಾದ ಬೆಟ್ಟಿಂಗಿಂದ ಜೀವನ ಎಲ್ಲಿ ಬಂದು ನಿಂತಿದ್ಯೋ. ಇದ್ರ ಜೊತೆ ಮನೆದು ಗೋಲ್ಡ್ ಬೇರೆ ಕದ್ದಿದ್ದೀನಿ ಕಣ. ನಾನು ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಬರ್ಕೊಡೆ ನಾನು ಆಡ್ಬೇಡ ಅಂತ ನನ್ನ ಮಾತು ಕೇಳ್ದ. ಸರಿ ಆಗಿದ್ದಾಯ್ತು, ಏನೋ ಒಂದು ಮಾಡೋಣ. ಅಪ್ಪ ಅಮ್ಮ ಎಲ್ಲಿ ಹೋಗಿದಾರೋ? ಊರಿಗೆ ಹೋಗಿದಾರೋ. ಅಕ್ಕಂದು ಮದುವೆ ಸೆಟ್ ಆಯ್ತು ಅಂತ ಮನೆ ದೇವ್ರಿಗೆ ಹೋಗಿದ್ದಾರೆ. ನಾಳೆ ಬೆಳಗ್ಗೆ ಬಂದ್ಬಿಡ್ತಾರೋ. ಅಲ್ವೋ, ಮನೇಲಿ ಇಂಥ ಒಳ್ಳೆ ಕಾರ್ಯ ಇಟ್ಕೊಂಡು ಎಂಥ ಕೆಲಸ ಮಾಡಕೊಟ್ಟಿದ್ಯೋ ನೀನು? ತಪ್ಪು ಮಾಡಿದ್ಯಾ, ಸರಿ ತಿದ್ಕೋಬೇಕು ಅದನ್ನ. ಸರಿ ಈಗ ತಲೆ ಕೆಡಿಸ್ಕೋಬೇಡ. ನಾಳೆ ಅಪ್ಪ ಅಮ್ಮ ಬರ್ತಾರೆ, ಅವ್ರ ಹತ್ರ ಮಾತಾಡೋಣ. 1-2 ಮಾರು ಬೈತಾರೆ, ಬೈಸ್ಕೋ. ನಮ್ಮ ಆಫೀಸಲ್ಲೇ ನಾನು ರೆಫರ್ ಮಾಡಿ ನೀನು ಕೆಲಸ ಕೊಡಿಸ್ತೀನಿ. ನೆಟ್ಟಿಗೆ ಕೆಲಸ ಮಾಡಿ ಅದು ಯಾರ್ಯಾರ ಹತ್ರ ಇಸ್ಕೊಂಡಿದ್ಯೋ ಎಲ್ಲ ತೀರ್ಸು ಟೈಮ್ ತಗೊಂಡು. ಎಲ್ಲಿದ್ಯೋ? ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಾ? ಎಲ್ಲಿ? ಸ್ಕೂಲಿಂದ ಬರ್ತಾ ಗಾಡಿಂದ ಬಿದ್ರಂತೋ. ಯಾವ ಹಾಸ್ಪಿಟಲ್ ಅಮ್ಮ? ಉಷಾ ನರ್ಸಿಂಗ್ ಹೋಮ್ ಅಂತ ಕಣೋ. ಸರಿ, ನಾನು ಈಗಲೇ ಹೋಗ್ತೀನಿ, ಏನು ಗಾಬರಿ ಆಗ್ಬೇಡ. ಲೋ ಮಗ, ನಮ್ಮ ಅಪ್ಪಗೆ ಆಕ್ಸಿಡೆಂಟ್ ಆಗಿದೆ ಕಣೋ, ನಾನು ಅರ್ಜೆಂಟಾಗಿ ಹಾಸ್ಪಿಟಲ್ಗೆ ಹೋಗ್ಬೇಕು. ನೀನು ಬಂದ್ಬಿಡು ನನ್ನ ಜೊತೆ. ಹೇ ಸರಿ ಕಣೋ, ಒಂದು ಅರ್ಧ ಗಂಟೆ ಹೋಗಿ ಬರ್ತೀನಿ. ಅಲ್ಲಿ ತನಕ ಏನೂ ಮಾಡ್ಕೋಬೇಡ. ಆಮೇಲೆ ನಾನು ಅಲ್ಲಿ ಹಾಸ್ಪಿಟಲ್ಗೆ ಹೋದೆ ಸರ್. ನಮ್ಮ ತಂದೆಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು, ತಲೆಗೆ ಪೆಟ್ಟು ಬಿದ್ದಿತ್ತು. ಚೆಕಪ್ಪು ಟ್ರೀಟ್ಮೆಂಟ್ ಅಂತೆಲ್ಲ ಹೇಳಿ ತುಂಬ ಲೇಟ್ ಆಯ್ತು ಸರ್. ಬೆಳಗ್ಗೆವರೆಗೂ ಅಲ್ಲೇ ಇದ್ದೆ. ಅದ್ರ ಅಷ್ಟರಲ್ಲಿ ಸರ್ ಅವ್ನಿಗೇನು ಬೇಕು ಅದೇ ಮಾಡ್ಕೊಂಡ್ಬಿಟ್ಟಾರೆ ಸರ್. ಸೊ ನೀನು ಅವತ್ತು ರಾತ್ರಿ ನಿಮ್ಮ ತಂದೆ ಜೊತೆ ಹಾಸ್ಪಿಟಲ್ ಇದ್ದೆ ಅಲ್ವಾ? ಸರ್. ಯಾವ ಹಾಸ್ಪಿಟ್ಲು? ಉಷಾ ನರ್ಸಿಂಗ್ ಹೋಮ್ ಸರ್. ಉಷಾ ನರ್ಸಿಂಗ್ ಹೋಮ್. ಆಯ್ತು ಸರ್. ಅಲ್ವೋ, ಅಂಥ ಸಿಚುವೇಶನಲ್ಲಿ ಮನೆಯಿಂದ ಆಚೆ ಬರ್ಬೇಕಾದ್ರೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ಬೇಕು ತಾನೆ? ಅದೇ ಸರ್ ನಾನು ಮಾಡಿದ ತಪ್ಪು. ಅನ್ಯಾಯವಾಗಿ ನನ್ನ ಫ್ರೆಂಡ್ ಹೋಗ್ಬಿಟ್ಟ ಸರ್. ಹೌದು ಸರ್, ಹಾಸ್ಪಿಟ್ಲಲ್ಲೇ ಇದ್ದಂತೆ ಸರ್. ಆಚೆ ಕೂರಿಸ್ರಿ ಇವನ್ನ. ಸರ್ ನಾನು ಸ್ವಲ್ಪ ಮನೆಗೆ ಹೋಗ್ಬೇಕು. ಆಗಲ್ಲ ಕಣ, ಆ ಪೊಲಿಟಿಷನ್ ಫೈಲ್ ಕೊಡ್ರಿ. ಸರ್ ನಮ್ಮ ಅಪ್ಪ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸರ್, CT ಸ್ಕ್ಯಾನ್ ಮಾಡಿಸ್ಬೇಕು. ನಿಮ್ಮ ತಾಯಿ ಹೋಗ್ತಾರೆ ಬಿಡ. ಸರ್ ಅವ್ರಿಗೆ ಮಂಡಿ ನೋವು ಸರ್, ಅವ್ರಿಗೆ ಹೋಗೋಕ್ಕಾಗಲ್ಲ, ನಾನೇ ಹೋಗ್ಬೇಕು ಸರ್. ಒಂದಿಬ್ಬರು PC ಕಳಿಸ್ಕೊಡ್ರಿ ಸರ್. ಪ್ಲೀಸ್ ಸರ್, ಬೇಡ ಸರ್. ಪೊಲೀಸು ಮನೇಲಿ ನೋಡಿದ್ರೆ ಸುಮ್ಮನೆ ಅನ್ನೆಸೆಸರಿಯಾಗಿ ಗಾಬರಿ ಬೀಳ್ತಾರೆ. 1 ಅವರ್ ಅಷ್ಟೇ ಸರ್, ಹೋಗಿ ಬಂದ್ಬಿಡ್ತೀನಿ ಸರ್ ಪ್ಲೀಸ್. ಆ ನೋಟಿಸ್ ಸೈನ್ ಮಾಡಿಸಿ ಕಳಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಹಾಸ್ಪಿಟ್ಲಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಸೀದಾ ಇಲ್ಲೇ ಬರಬೇಕು. ಏನಾದರೂ ನಕರಗಳು ಮಾಡಿದೋ ಈ ಕೇಸ್ ಮುಗಿಯೋದ್ರೊಳಗೆ ನೀನೇ ಅಕ್ಯೂಸ್ಡ್ ಅಂತೇಳಿ ಒದ್ದು ಒಳಗಾಕ್ಬಿಡ್ತೀನಿ ನಾನು. ಹೊರಡ. ಅಶೋಕ್, ಈ ಕೇಸ್ದು ಆಟೋಪ್ಸಿ ರಿಪೋರ್ಟ್ ಸ್ಟೇಟಸ್ ಏನು? ಸರ್ ಸಂಜೆ 4-4:15 ಹೆಂಗೆ ಸಿಗುತ್ತೆ ಸರ್? ಚಂದ್ರ ಅವ್ರನ್ನ ಕಳಿಸ್ತೀನಿ ಸರ್. ಹಲೋ ಅಮ್ಮ, ಅಪ್ಪಂಗೆ ರೆಡಿಯಾಗಿರೋ ಕೇಳು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಬಂದು. ಆಫೀಸಲ್ಲಿ ಪರ್ಮಿಷನ್ ಕೊಟ್ರೇನಪ್ಪ? ಅದೇನೋ ಮುಖ್ಯವಾದ ಮೀಟಿಂಗ್ ಇದೆ ಅಂತಿದ್ದೆ. ಎಲ್ಲ ಮುಗೀತಮ್ಮ, ಅದನ್ನು ಮುಗಿಸ್ಕೊಂಡು ಹೋಗಿದ್ದೀನಿ. ಸರ್ ನನ್ನ ಕಂಪನಿ ಕಡೆಯಿಂದ ನನಗೆ ಕ್ರಿಕೆಟ್ ಮ್ಯಾಚಿಗೆ ಫ್ರೀ ಟಿಕೆಟ್ ಸಿಕ್ಕಿತ್ತು ಸರ್. ಅದಕ್ಕೆ ಅವನ ಜೊತೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವನಿಗೆ ಎಷ್ಟು ಸಲ ಫೋನ್ ಮಾಡಿದೆ ಸರ್. ಅವ್ನು ಎಷ್ಟು ಸಲ ಫೋನ್ ಮಾಡಿದ್ರೆ ತೆಗಿತಾ ಇರಲಿಲ್ಲ. ಅದಕ್ಕೆ ನಾನು ಅವ್ರ ಮನೆಗೆ ಹೋದೆ ಸರ್, ಅವನ್ನ ಕರ್ಕೊಂಡು ಹೋಗೋಣ ಅಂತ. ಬೆಟ್ಟಿಂಗ್ ಎಲ್ಲ ಆಡಿ ಸಾಲಗಳು ಮಾಡಿಕೊಂಡು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಸರ್. ಈ ಬೆಟ್ಟಿಂಗ್ ಶುರು ಮಾಡಿ ನನ್ನ ಜೀವನ ಹಾಳಾಗೋಗಿದೆ. ಈ ಸಾಲ್ಗಾರ ಕಾಟ ತಡೆಯೋಕ್ಕಾಗ್ತಾಯಿಲ್ಲ. ನನ್ನ ಸಾವಿಗೆ ನಾನೇ ಕಾರಣ. ಅವನು ಬುದ್ಧಿ ಹೇಳಿ ಸಮಾಧಾನ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಮ್ಮ ಫೋನ್ ಮಾಡಿ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದೆ ಅಂತಂದ್ರು. ಆಮೇಲೆ ಅಲ್ಲಿಂದ ಹೊರಟೆ ಸರ್. ಹ್ಞೂ ಸರ್, ಹಾಸ್ಪಿಟ್ಲಲ್ಲೇ ಇದ್ದಂತೆ ಸರ್. ಅದೇ ಸರ್ ನಾನು ಮಾಡಿದ ತಪ್ಪು. ಅನ್ಯಾಯವಾಗಿ ನನ್ನ ಫ್ರೆಂಡ್ ಹೋಗ್ಬಿಟ್ಟ ಸರ್.
ಹಲೋ ಹಲೋ ಸರ್, ನಾನು ಚಂದ್ರು ಮಾತಾಡ್ತಿರೋದು. ಹೇಳಿ ಚಂದ್ರು. ಇಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದೀನಿ. ಡಾಕ್ಟರ್ ದೇಶಪಾಂಡೆ ಅವ್ರು ನಿಮ್ಮ ಹತ್ರ ಕೇಸ್ ಬಗ್ಗೆ ಏನೋ ಮಾತಾಡ್ಬೇಕಿತ್ತಂತೆ. ಹಲೋ ಮಧು ಅವರೇ, ಅದೇ ಭಾರ್ಗವ್ ಕೇಸ್ದು ಆಟೋಪ್ಸಿ ರಿಪೋರ್ಟ್ ಬಂದಿದೆ. ಅವನೇನಾದ್ರೂ ಹೋಗ್ತಾ ಇದ್ದ, ಆದ್ರೆ ಈ ಕೇಸ್ ಯಾಕೋ ಅಬ್ನಾರ್ಮಲ್ ಅನಿಸ್ತಿದೆ. ಆ ಟೈಮಲ್ಲಿ ನನಗೆ ಬೇರೆ ಯಾವ್ದು ದಾರಿ ಇರ್ಲಿಲ್ಲ. ಕೆಲಸ ಮಾಡಿ ಟೈಮ್ ತಗೊಂಡು ಅದು ಯಾರ ಹತ್ರ ಇಸ್ಕೊಂಡಿದ್ಯೋ ಎಲ್ಲಾರ್ಗು ತೀರ್ಸು. ಓ ಏನೋ 40-50 ಸಾವಿರ ಸಂಬಳ ತಗೊಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನನಗೆ ಬುದ್ಧಿ ಹೇಳಂಗ ಆಗ್ಬಿಟ್ಟ ನೀನು. ಹೋಗ ನಿನ್ನ ಅದು ಹಾಗಲ್ವೋ? ಹೇಯ್ ಮುಚ್ಕೊಂಡೆತ್ತ. ನನ್ ಮನೆ, ನನ್ ಜೀವ, ನನ್ನ ಇಷ್ಟ, ನನ್ಗೆ ಹೇಳಕ್ ಬಂದ್ಬಿಟ್ಟ ಎತ್ತಲೇ. ಮಗ ನೀನ್ ಕುಡಿದ್ ಮಾತಾಡ್ತಿದ್ಯಾ, ನಂಗೇನಾದ್ರು ಬೈಯೇ. ನನ್ ಮಾತ್ ಕೇಳು. ನಮ್ಮ ಆಟೋಪ್ಸಿ ರಿಪೋರ್ಟ್ ಪ್ರಕಾರ ಸೆಮನ್ ನೆಗೆಟಿವ್. ಹುಚ್ಚಿಗೆ ಚಿಡ್ದಿದ್ಯಾನೋ? ಕಿವಿ ಹತ್ರ ಬಲವಾಗಿ ಏಟ್ ಬಿದ್ದಿದೆ. ಫರ್ದರ್ ಕ್ಲಾರಿಟಿಗೆ ನೀವು ಇದನ್ನ ಗ್ರೌಂಡ್ ಲೆವೆಲ್ ಇನ್ವೆಸ್ಟಿಗೇಟ್ ಮಾಡಬೇಕು. ಥ್ಯಾಂಕ್ ಯು ದೇಶಪಾಂಡೆ ಅವರೇ. ಮತ್ತೆ ಡೆತ್ ಯಾವ ಟೈಮ್ಗೆ ಆಗಿದೆ? ಆಸ್ ಪರ್ ದ ರಿಪೋರ್ಟ್ ಸಂಜೆ 5ರಿಂದ 5:30 ಆಗಿರ್ಬೋದು. ಭಾರ್ಗವ್, ಲೋ ಭಾರ್ಗವ್. ಹಲೋ ಅಮ್ಮ, ಏನೋ ಆಕ್ಸಿಡೆಂಟಾ? ಎಲ್ಲಿ? ಆಯ್ತು, ನಿಂಗೆ ಗಾಬರಿ ಬೇಡ, ನಾನು ಹೋಗ್ತೀನಿ. ಕೊಲೆ ಮಾಡಿದಲ್ದೆ ಈಗ ಸುಳ್ಳು ಬೇರೆ ಹೇಳ್ತಾ ಇದ್ದೀನಿ. ನಾನು ಹೇಳಿದ ಕತೆ ಕೇಳಿ ಪೊಲೀಸವರು ನನ್ನ ಬಿಟ್ಟು ಬಿಡ್ಬೋದು, ಆದರೆ ನನ್ನ ಮನಸ್ಸಾಕ್ಷಿಗೆ ಏನಂತ ಉತ್ತರ ಕೊಡಲಿ? ರೇ ಅಶೋಕ್ ಸರ್, ಬೆಳಗ್ಗೆ ದೀಕ್ಷಿತ್ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಅಂತ ಹೋಗಿದ್ನಲ್ಲ, ವಾಪಸ್ ಬಂದನ್ರಿ? ಇನ್ನೂ ಬಂದಿಲ್ಲ ಸರ್. ಏನಕ್ಕೆ ಬಂದಿಲ್ಲ? ಏನೇ ಮಾಡ್ತಾ ಇದ್ರ ಸ್ಟೇಷನ್ ಅಲ್ಲಿ? ಸರ್, ಹಳೆ ಪೆಂಡಿಂಗ್ ಕೇಸ್ ಯಾ ಬಂದಾಗ ಪೆಂಡಿಂಗ್ ಕೇಸ್ ಫೋನ್ ಮಾಡಿ ಪ್ರಶ್ನೆ ಅವನಿಗೊಂದು. ಈ ತರ ಸುಳ್ಳು ಹೇಳ್ಕೊಂಡು ಬದುಕೋ ಪ್ರತಿಯೊಂದು ಕ್ಷಣನೂ ನಾನು ಮಾಡಿರೋ ತಪ್ಪೇ ಬಂದು ನನ್ನ ಸಾಯಿಸ್ತಾ ಇರುತ್ತೆ. ಸರ್, ಅವ್ನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸರ್. ಮುಂದೆ ಒಂದಿನ ಸತ್ಯ ಗೊತ್ತಾದ್ರೆ ನಮ್ಮ ಅಪ್ಪ ಅಮ್ಮ ತಲೆ ಎತ್ಕೊಂಡು ಹೇಗೆ ಓಡಾಡ್ತಾರೆ. ಚಂದನ್ ಸರ್, ಹಾಸ್ಪಿಟ್ಲ್ಗೆ ಹೋಗಿ ವಿಚಾರಿಸಿ. ನೀವೇನ್ರಿ ಮಕ್ಕ ನೋಡ್ತಾ ಇದೀರ? ಅವ್ರ ಮನೆಗೆ ಹೋಗಿ ವಿಚಾರಿಸಿ ಹೋಗ್ರಿ. ನೋಡಮ್ಮ, ಬಂದೆ. ನಿಧಾನ. ನಿಮ್ಮ ಮಗ ಇದ್ದಾನೆ ನಮ್ಮ ಮನೇಲಿ. ಯಾರು ಸರ್? ಏನಾಗಬೇಕಾಗಿತ್ತು? ಪೊಲೀಸ್ ಸ್ಟೇಷನಿಂದ ಬಂದಿದ್ವಿ, ಅವನ್ನ ಕರೀರಿ, ಸ್ವಲ್ಪ ಮಾತಾಡಬೇಕು. ಯಾಕೆ ಸರ್, ಏನು ವಿಷಯ? ಹೇಳ್ತೀನಿ, ಕರೀರಿ. ಅವ್ರ ಅಪ್ಪನ ಹಾಸ್ಪಿಟಲ್ ಕರ್ಕೊಂಡೋಗಿ ಮಧ್ಯಾಹ್ನ ಊಟ ಮಾಡಿ ಮಲಗಿದಾನೆ ಸರ್. ಎಬ್ಬಸ್ರಿ ಬೇಗ ಅವನ್ನ. ನೀನು ಗಾಬರಿ ಆಗ್ಬೇಡಮ್ಮ, ಮೊದಲು ಹೋಗಿ ಎಪ್ಸಿ. ನಿಧಾನ. ಏನ್ರಿ ಇದು? ಸರ್, ಎನಿ ಪ್ರಾಬ್ಲಮ್? ಹೇಳ್ತೀನಿ. ರೀ ಚಂದನ್, ಅವ್ನು ಇಲ್ಲೇ ಇದ್ದಾನೆ. ನೀವೇನು ಹಾಸ್ಪಿಟ್ಲಿಗೆ ಓಡೋದು ಬೇಡ, ನೀವು ಅಲ್ಲಿಂದ ಹೊರಟ್ಬಿಡ್ರಿ ಸ್ಟೇಷನ್ಗೆ. ನಾನು ಅವ್ನು ಕರ್ಕೊಂಡ್ಬರ್ತೀನಿ. ಏಯ್ ದೀಕ್ಷಿ, ದೀಕ್ಷಿ, ಏಯ್ ಅಯ್ಯೋ ದೀಕ್ಷಿ. ಏನಮ್ಮ, ಏನದು? ಯಾಕೇನಾಯ್ತು? ಏನಿದು? ಏನಾಯ್ತಮ್ಮ? ಏನಾಯ್ತು? ಹಲೋ ಸರ್, ಅವ್ನು ದೀಕ್ಷಿತ್ ಸ್ಲೀಪಿಂಗ್ ಪಿಲ್ ಓವರ್ ಡೋಸ್ ಆಗಿ ಹೋಗ್ಬಿಟ್ಟಿದ್ದಾನೆ ಸರ್. ಮಾತ್ರೆ ತಗೊಂಡು 2 ಅವರ್ಸ್ ಮೇಲೆ ಆಯಿತು, ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ರು ಸರ್.